ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಇವತ್ತು ಸ್ವರ್ಣ ಗೌರಿ ವ್ರತ, ಎಲ್ಲರೂ ಗೌರಿಯ ಮೂರ್ತಿಯನ್ನ ಇಟ್ಟು ಪೂಜೆ ಮಾಡ್ತಾರೆ. ನಾವು ನಿಮಗೆ ಒಬ್ಬ ಡಿಫ್ರೆಂಟ್ ಗೌರಿನ ಪರಿಚಯ ಮಾಡ್ಕೊಡ್ತಾ ಇದ್ದೀವಿ. ಈಗಾಗಲೇ ನೀವು ನೋಡಿದ್ರಿ ಯಾವ ರೀತಿ ಇದನ್ನ ತಯಾರಿಸಬಹುದು ಅಂತ. ಸಿಗುವಂತಹ ಮುಖವಾಡಕ್ಕೆ ಹೇಗೆ ಸುಂದರವಾಗಿ ಅಲಂಕಾರ ಮಾಡಬಹುದು ಅಂತ. ನೀವು ಮಾಡಬೇಕಾಗಿರೋದು ಇಷ್ಟೇ, ಮೂರ್ತಿಗೆ ಸಾಕಷ್ಟು ರೀತಿಯಾದಂತಹ ಅಲಂಕಾರಗಳ ವಸ್ತುಗಳು ಸಿಗುತ್ತೆ. ಅದಕ್ಕೆ ವಾಲಿನ ಫಿಕ್ಸ್ ಮಾಡಬೇಕು. ಅದ್ರ ಜೊತೆ ಸಿಗುವಂತಹ ಮಣಿಗಳು, ಲೇಸ್, ಹಾಗೆ ವೇಸ್ಟ್ ಆಗಿ ಬಿದ್ದಿರುವಂತಹ ಬಟ್ಟೆಗಳಿಂದ ಈ ಸುಂದರವಾದಂತಹ ಗೌರಿನ ನಿಮ್ಮ ಮನೆಯಲ್ಲಿ ಕೂರಿಸ್ಕೋಬಹುದು. ಆದರೆ ಅನ್ನಪೂರ್ಣ ಅವರು ಕೇವಲ ಗೌರಿನ ಮಾತ್ರ ತಯಾರು ಮಾಡೋದಿಲ್ಲ, ಅದ್ರ ಜೊತೆಗೆ ಗಣೇಶನ ಮೂರ್ತಿಗಳು, ಬಾಗಿನದ ಮೊರಗಳಿಗೆ ಹಲವಾರು ರೀತಿಯಾದಂತಹ ಅಲಂಕಾರಗಳನ್ನ ಕೂಡ ಮಾಡ್ತಾರೆ. ಅದು ಯಾವ ರೀತಿ ಮಾಡ್ತಾರೆ ಅವರಿಂದಲೇ ಮಾಹಿತಿನ ಪಡೆಯೋಣ. ಅನ್ನಪೂರ್ಣ ಅವರು ಈಗಂತೂ ಸುಂದರವಾದಂತಹ ಗೌರಿ ನಮಗೆ ಕೊಟ್ಟಿದ್ದೀರಾ, ಆದರೆ ಇದ್ರ ಜೊತೆಗೆ ನೀವು ಸಾಕಷ್ಟು ಗಣೇಶನ ಮೂರ್ತಿಗಳನ್ನ ಕೂಡ ಮಾಡಿದ್ದೀರಾ. ಇದನ್ನ ಯಾವ ರೀತಿ ತಯಾರು ಮಾಡ್ತೀರಾ? ನೋಡಿ, ಈ ಥರದೊಂದು ಕಾರ್ಡ್ ಇರುತ್ತೆ ಅಂತ ಇಟ್ಕೊಳ್ಳಿ. ಇದಕ್ಕೆಲ್ಲ ನಾನು ಬೇಸು ತೆಂಗಿನಕಾಯಿ ಬಳಸ್ತೀನಿ. ತೆಂಗಿನಕಾಯಿನ ನೀವು ಒಂದು ಸ್ವಲ್ಪ ಬಿಸಿಲಲ್ಲಿ ಅಥವಾ ನೆರಳಲ್ಲೇ ಆಯ್ತು, ನೀರು ಇರಬಾರ್ದು, ಆ ಥರ ಒಣಗಿಸ್ಬಿಟ್ಟು ಅದನ್ನ ಮೇಲೆ ಅದಕ್ಕೆ ಒಂದು ಕವರ್ ಮಾಡ್ಕೊಂಡ್ಬಿಡೋದು. ಪೇಪರ್ ಮಾಡ್ಕೋಬಹುದು, ಬಟ್ಟೆ ಮಾಡ್ಕೊಳ್ಬಹುದು, ಏನಾದ್ರೂ. ತೆಂಗಿನಕಾಯಿ ಇಲ್ಲ ಅಂತ ಅಂದ್ರೆ ನಿಮ್ಗೆ ಏನು ಬ್ಯಾಕ್ಗ್ರೌಂಡ್ ಏನ್ ಇಡಕ್ ಬೇಕಾಗತ್ತೆ, ಇಲ್ಲ ಅಂದ್ರೆ ಥರ್ಮೋಕೋಲ್ನೇನೆ ನೀವು ಒಂದು ಕಟಿಂಗ್ ಮಾಡಿ ಇಟ್ಕೊಳ್ಬಹುದು. ಅದಕ್ಕೆ ನೋಡಿ, ಈ ಥರದ್ದು ಒಂದು ಕಿರೀಟನೂ ಬರೋ ಹಾಗೆ, ಹೀಗೆ ಕಿರೀಟನೂ ಬಂದು ನೋಡಿ, ಇದೇನು ತುಂಬಾ ಕಷ್ಟ ಏನು ಇಲ್ಲ. ಈ ತರದ್ದು ಒಂದು ಇದನ್ನ ಫೇಸ್ ಅನ್ನ ನೀವು ಬರ್ಕೊಳ್ಳಿ. ಈ ತರದ್ದು ಒಂದು ಇದನ್ನ ಫೇಸ್ ಅನ್ನ ಹೀಗೆ ಬರ್ಕೊಂಡು ಅದಕ್ಕೆ ನಾನೇನ್ ಮಾಡಿದೀನಿ, 2 ಕೈಗಳನ್ನ ಬರ್ಕೊಳ್ತೀನಿ. ಈ ತರ ಹೀಗೆ ನೋಡಿ, ಹೀಗೆ 2 ಕೈಗಳ ಶೇಪ್ ಅನ್ನ ಬರ್ಕೊಳ್ತೀನಿ. ಇದನ್ನೇನೆ ಇದೇ ತರದ 2 ಶೇಪ್ ಅನ್ನ ಸ್ವಲ್ಪ ಹೀಗೆ ಕ್ರಾಸ್ ಅಲ್ಲಿ ಬರ್ಕೊಂಡು ಅದನ್ನ ನಾನು ಕಾಲ್ ತರ ಮಾಡಿದೀನಿ. ಇದು ಇಲ್ಲಿ ಕೈಯನ್ನ ಇಲ್ಲಿ ಜಾಯಿಂಟ್ ಮಾಡ್ಕೊಳ್ತೀನಿ. ಈ ತರ ಹೀಗೆ ಬರೋ ಹಾಗೆ ನೋಡಿ, ಹೀಗೆ ಜಾಯಿಂಟ್ ಮಾಡಿದೀನಿ ಇಲ್ಲಿ ಈ ತರ. ಇದು ಇನ್ನೊಂದು ಕೈನ ಇಲ್ಲಿಗೆ ಮಾಡ್ಕೊಳ್ತೀನಿ. ಇದು 2 ಕಾಲ್ ಶೇಪ್. ಇದಕ್ಕೆ ಮುಂದ್ಗಡೆ ಒಂದು ಸಣ್ಣದಾಗಿ ಹೀಗೊಂದು, ಅದು ಒಂದು ರಟ್ಟು ಪೀಸನ್ನೇ ಹೀಗೆ. ಇದು ಇಷ್ಟು ಪೀಸನ್ನ ಕಟ್ ಮಾಡಿ, ಒಂದು ಫೇಸ್, 2 ಕೈಗಳು, ಮತ್ತೆ 2 ಹಸ್ತ, ಮತ್ತೆ 2 ಕಾಲು, ಅದಕ್ಕೊಂದು 2 ಪಾದ. ಇಷ್ಟನ್ನ ನೀವು ಮಾಡ್ಕೊಂಡ್ಬಿಟ್ಟು ಇದನ್ನ ಈ ತರ ಇದಕ್ಕೆಲ್ಲ ಒಂದು ಕಲರ್ ಪೇಪರು ನೋಡಿ, ಇದೆಲ್ಲ ಕಟಿಂಗ್ ಮಾಡ್ಬಿಟ್ಟು ಇದಕ್ಕೆ ಮತ್ತೆ ನೀವು ಮಾಮೂಲ್ ಹಾಗೇನೆ ಹೀಗೆ ಹೇಳ್ದಲ್ವ, ಇದಕ್ಕೆ ಕಲರ್ ಪೇಪರ್ ಅಂಟಿಸ್ಬೇಕು. ಅಂಟಿಸಿದ್ಮೇಲೆ ಇದಕ್ಕೆ ಈ ತರದ್ ಏನೇನ್ ಲೇಸ್ ಇರತ್ತೆ, ಇದು ನಮ್ಮ ಹತ್ರ ಇದು ಏನಾಗುತ್ತೆ, ನಾವೇ ಕೊಂಡ್ಕೊಂಡ್ ಬಂದಾಗ ಪೀಸ್ಗಳು ಮಿಕ್ಕಿರತ್ತೆ. ಈಗ ವರಮಹಾಲಕ್ಷ್ಮಿಗಾದ್ಮೇಲೆ ಗಣೇಶಂಗ್ ಮಾಡ್ಬೋದು, ಗಣೇಶನ ಹಬ್ಬ ಆದ್ಮೇಲೆ ದಸರಾಗ್ ಮಾಡ್ಕೋಬಹುದು. ಇದು ಅದರಿಂದ ನೋಡಿ, ಈ ತರ ಇಲ್ಲೆಲ್ಲ ಕಡೆ ಎಲ್ಲಿ ಬೇಕು ಅಲ್ಲೆಲ್ಲಾನು ಈ ಲೇಸ್ಗಳನ್ನ ಹಾಕೊಳ್ಳೋದ್ರಿಂದ ನಿಮ್ಗೊಂದು ಇದನ್ನ ಆಮೇಲೆ ಇದನ್ನ ಕಟಿಂಗ್ ಮಾಡ್ಬಿಟ್ಟು ಒಂದು ತೆಂಗಿನಕಾಯಿ ಮೇಲೆ, ಇಲ್ಲಾದ್ರೆ ಒಂದು ಈ ಥರದ್ದೇ ದಪ್ಪದ ಒಂದು ಥರ್ಮೋಕೋಲ್ ಇದನ್ನ ಹೀಗೆ ಇಟ್ಬಿಟ್ಟು ಇದಕ್ಕೆ ಜೋಡಿಸ್ಕೊಂಡು ಹೋದ್ರೇನು ನೋಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಒಂದು ಗಣೇಶದ ಒಂದು ಮೂರ್ತಿ ರೆಡಿ ಆಗುತ್ತೆ. ಓಕೆ, ಅದು ಬೇಸ್ ಹೇಗೆ ಕೊಡ್ತೀರಿ? ಇವಾಗ ತೆಂಗಿನಕಾಯಿ ಅಂತೂ ಸೀದಾ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಬೇಸ್ ಹೇಗೆ ಕೊಡ್ತೀರಿ? ಬೇಸ್ ಅಂದ್ರೆ ನೋಡಿ, ಇದು ಇವಾಗ ಹೇಳ್ತಿ ಇಲ್ಲಿ ಇದೆ ಅಲ್ವಾ, ಇದನ್ನ ಈ ಥರದ ಒಂದು ಇದನ್ನ ಹೀಗೆ ಕಟ್ ಮಾಡ್ಕೊಳ್ತೀನಿ. ಹೀಗೆ ನೋಡಿ, ಇದೆಲ್ಲ ನಾವು ಯೂಶುವಲ್ ಆಗಿ ಲಗ್ನ ಪತ್ರಿಕೆ ಕಾರ್ಡ್ಗಳು ಇಂಥವನ್ನೆಲ್ಲ ಒಂದನ್ನೂ ವೇಸ್ಟ್ ಮಾಡಲ್ಲ. ಇವು ನಮ್ಗೆ ಎಲ್ಲರೂ ಎಸಿತಾರಲ್ವಾ, ನಮ್ಗೆ ತುಂಬಾ ಉಪಯೋಗ. ನೋಡಿ, ಈ ತರದ್ದು ಒಂದು 2 ಪೀಸನ್ನು ಕಟ್ ಮಾಡ್ಕೊಂಡು ಇದನ್ನ ನೋಡಿ ಹೀಗೆ ಇದನ್ನ ಅಂಟಿಸ್ಕೊಂಡ್ ಬಿಡ್ತೀನಿ. ಒಂದು ಸ್ಟಾಪ್ಲರ್ ಅಲ್ಲಿ ಒಂದು ಪಿನ್ ಇಲ್ಲಿ ಮಾಡ್ಕೊಂಡು ಇದಕ್ಕೆ ಮತ್ತೆ ಪ್ರಕಾರ ಒಂದು ಕಲರ್ ಪೇಪರು, ಇಲ್ಲ ಈ ತರದ್ದು ಏನಾದ್ರು ಕ್ಲಾತ್ಗಳು, ಅದು ನೋಡಿ ಅದನ್ನೆಲ್ಲನೂ ಇಲ್ಲಿ ಕ್ಲೀನ್ ಆಗಿ ಹೀಗೆ ಅಂಟಿಸೋದ್ರಿಂದ ಈ ತರ ಅಂಟಿಸ್ಬಿಟ್ಟು ಕಟ್ ಮಾಡಿ ಇದನ್ನ ತೆಂಗಿನಕಾಯಿನ ಇದ್ರ ಮೇಲೆ ಕೂಡಿಸ್ಕೊಳ್ತೀನಿ. ಮತ್ತೆ ಇದೆ ಅಲ್ವಾ, ಇದಕ್ಕೆ ಆನೆ ಫೇಸ್ ತರ ಇಲ್ಲಿ ಮಾಡಿದೀನಲ್ವಾ, ಇದನ್ನ ಅದನ್ನು ಅಷ್ಟೇ ನೋಡಿ, ಇದನ್ನ ನೀವು ಹೀಗೆ ಬರ್ಕೊಂಡ್ಬಿಡಿ, ಒಂದು ಫೇಸ್ ತರ ಹೀಗೆ. ಇದು ಆನೆ ಒಂದು ಇದ್ರ ತರ ಹೀಗೆ ಬರ್ಕೊಂಡ್ಬಿಡೋದು. ಹೀಗೆ ನೋಡಿ, ನೀವು ಒಂದು ಸ್ವಲ್ಪ ಟೈಮ್ ತಗೊಂಡು ಮಾಡ್ಕೊಳ್ಳೋದ್ರಿಂದ ಹೀಗೆ ನೋಡಿ, ಈ ತರ ಹಿಂಗೆ ಒಂದು ಆನೆ ಬಾಡಿಯ ಶೇಪ್ ನಲ್ಲಿ ಇದನ್ನ ಬರ್ಕೊಂಡ್ಬಿಟ್ಟು ಇದಕ್ಕೊಂದು ಕಿವಿ ಇಲ್ಲಿ ಈ ತರ ಮಾಡ್ಕೊಂಡು ಇದನ್ನ ಕಟಿಂಗ್ ಮಾಡ್ಕೊಳ್ಳೋದು. ಇದನ್ನ ಕಟಿಂಗ್ ಮಾಡ್ಕೊಂಡು 2 ಪೀಸ್ ಬೇಕು, 2 ಪೀಸು ಮಧ್ಯದಲ್ಲಿ ಹೋಲ್ದು ಬಿಡೋದ್ರಿಂದ ಬಟ್ಟೆಯಲ್ಲಿ ಮಾಡ್ಕೊಂಡು ಅದು ಒಳಗಡೆ ಇಲ್ಲಿ ಶೇಪ್ ಅಲ್ಲಿ ಹಾಲೋ ಇರುತ್ತಲ್ವ, ಅಲ್ಲಿ ಹಳೆ ಬಟ್ಟೆ ಪೀಸು ಟೈಲರ್ಸ್ ಹತ್ರ ಇರುತ್ತಲ್ವ, ಅದೆಲ್ಲ ಕಟಿಂಗ್ ಪೀಸಸ್ ಎಲ್ಲನೂ ಇಲ್ಲ, ಏನು ಇಲ್ಲ ಅಂದ್ರೆ ಪೇಪರ್, ನ್ಯೂಸ್ ಪೇಪರ್ ಪೀಸ್ಗಳನ್ನು ಮಾಡ್ಕೊಂಡು ಕೂಡ ಒಳಗೆ ಹಾಕ್ಬಿಡ್ತೀವಿ ನಾವು. ಅದನ್ನೆಲ್ಲ ಹಾಕಿ ಆ ತರದ ಶೇಪ್ ಮಾಡಿ ನೋಡಿ, 2 ಆನೆ ಏನು ಆ ಕಡೆ ಈ ಕಡೆ ಲಕ್ಷ್ಮಿಗೆ ಗಜಲಕ್ಷ್ಮಿ ಅಂತ ಆನೆ ಇದನ್ನ ಇಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ.
ಓಕೆ, ಅಂದ್ರೆ ಒಂದ್ ರೀತಿ ಪರಿಸರ ಸ್ನೇಹಿ. ಯಾಕಂದ್ರೆ ಇವತ್ತಿನ ದಿನದಲ್ಲಿ ಕೆಮಿಕಲ್ ಬೇಸ್ಡ್ ವಿಗ್ರಹಗಳೇ ಜಾಸ್ತಿ ಸಿಗುತ್ತೆ. ಅದ್ರಲ್ಲಿ ಯೂಸ್ ಮಾಡುವಂತಹ ಬಣ್ಣ ಈ ಕೆರೆ ಮತ್ತೆ ನದಿಗಳಲ್ಲಿ ಬಿಟ್ರೆ ಸಾಕಷ್ಟು ಎಫೆಕ್ಟ್ ಆಗುತ್ತೆ, ಅದನ್ನ ಕುಡಿಯೋರಿಗೂ ಸಾಕಷ್ಟು ಎಫೆಕ್ಟ್ ಆಗುತ್ತೆ. ಬಹುಶಃ ಈ ರೀತಿ ಮಾಡೋದ್ರಿಂದ ಯಾವ್ದು ತೊಂದರೆನೇ ಇಲ್ಲ, ಪರಿಸರ ಸ್ನೇಹಿ ಅಂತಾನೆ ಅನ್ಸುತ್ತಲ್ವಾ? ಅದೇ ಈ ತರ. ಓಕೆ, ಇವಾಗ ನಾವು ನೆಕ್ಸ್ಟ್ ನೋಡೋದು ಅಂದ್ರೆ ಗೌರಿ ಹಬ್ಬಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಬಾಗಿನ. ಬಾಗಿನಕ್ಕೂ ಕೂಡ ನೀವು ಏನೋ ಸ್ಪೆಷಲ್ ಡೆಕೋರೇಷನ್ಸ್ ಮಾಡಿದೀರಾ, ಸೊ ಅದು ಯಾವ ರೀತಿ? ನೋಡಿ ಈ ತರದ್ದು ಮರ ಇದು ಇರುತ್ತಲ್ವಾ, ಈ ತರ ಇದನ್ನ ನೋಡಿ ಏನಿಲ್ಲ, ಮರಕ್ಕೆ ನೀವು ಯೂಶುವಲ್ ಆಗಿ ಹಿಂದಿನ ವರ್ಷ ಯೂಸ್ ಮಾಡಿದ ಮರನೇ ಯೂಸ್ ಮಾಡ್ತಾರೆ ಕೆಲವರು. ಪ್ರತಿ ವರ್ಷ ಏನು ಹೊಸ ಮರ ಕೊಂಡ್ಕೊಳ್ಳಲ್ಲ. ಅದನ್ನ ತೊಳೆದ್ಬಿಟ್ಟು ಇದು ಬಾಂದಿನಿ ಕ್ಲಾತ್ ಬಳಸಿ ಮಾಡಿದೀನಿ ನಾನು. ಈ ಬಾಂದಿನಿ ಸೀರೆ ಆ ಥರದ್ದೆಲ್ಲ ಇರುತ್ತಲ್ಲ, ಅದನ್ನ ತಗೊಂಡು ಕಡಿಮೆ ರೇಟಲ್ಲಿ ಸಿಗುವಾಗ ಒಂದ್ ಸ್ವಲ್ಪ ತಗೊಂಡು ಇಟ್ಕೊಂಡ್ರೆ ಇದನ್ನ ನೋಡಿ, ಇದನ್ನ ಅಂಟಿಸಿದೀನಿ ಇದಕ್ಕೆ, ಮರಕ್ಕೆ ಅಂಟಿಸ್ಬಿಟ್ಟು ಅಂಟಿಸಿದ್ಮೇಲೆ ನಾನು ಇದನ್ನ ಈ ಥರದ ಲೇಸ್ಗಳನ್ನ, ಇದು ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಈ ಥರದ್ದು ಒಂದು ಕೆಳಗಡೆ ಮರ ಮತ್ತೆ ಇದೊಂದು ಮೇಲ್ಗಡೆ ಮರ, ಇದಕ್ಕೆ ನೋಡಿ ನಾನು ಇವಾಗ ಎಲ್ಲ ಲೇಸ್ಗಳನ್ನ ಅಂಟಿಸಿದ್ದೀನಿ. ಈ ಬಾಂದಿನಿ ಕ್ಲಾತೇ ಇಲ್ಲ ಅಂತಂದ್ರೆ ನಿಮ್ಗೆ ಬೇಕಾದ್ರೆ ಫುಲ್ ವೆಲ್ವೆಟ್ ಕ್ಲಾತ್ ಅನ್ನ ಹಾಕ್ಬೋದು, ಆವಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ. ಮತ್ತೆ ಕುಂದನ್ನು ಈ ತರದೆಲ್ಲ ಸಿಕ್ಕತ್ತಲ್ಲ, ಅದನ್ನೆಲ್ಲ ತಂದು ಅಂಟಿಸ್ಕೊಳ್ಬಹುದು ಅದಕ್ಕೆ. ಓಕೆ, ಇವಾಗ ಮನೆಯಲ್ಲಿ ಇಷ್ಟೊಂದು ರೀತಿ ಮಾಡುತ್ತೆ ಅಂದ್ರೆ ನಿಜವಾಗಿ ಎಲ್ಲರೂ ಟ್ರೈ ಮಾಡೋದಕ್ಕೆ ಇಷ್ಟಪಡ್ತಾರೆ. ಇವಾಗ ಮನೆಯಲ್ಲೇ ಕಲಿಯೋರಿಗೆ ನೀವು ಹೇಳೋದಾದ್ರೆ ಏನ್ ಸಲಹೆ ಕೊಡ್ತೀರಾ? ಮನೆಯಲ್ಲೇ ಕಲಿಯೋರಿಗೆ ಅಂದರೆ ಎಷ್ಟು ಇವಾಗ ಕೆಲವೆಲ್ಲ ಆದಷ್ಟು ಪದಾರ್ಥಗಳನ್ನು ಬಿಸಾಕಬೇಡಿ ಅನ್ನೋದನ್ನು ಫಸ್ಟ್ ಹೇಳ್ತೀನಿ ನಾನು. ಒಂದು ರಟ್ಟಾಯಿತು, ಒಂದು ವೇಸ್ಟ್ ಬಟ್ಟೆಗಳಾಯಿತು, ಮತ್ತು ನಮ್ಮದೇ ಹಳೆ ಸೀರೆಗಳಲ್ಲಿ ಎಷ್ಟು ಚೆನ್ನಾಗಿ ಬಾರ್ಡ್ರ್ಗಳಿರುತ್ತೆ, ಅಂಥದ್ದು ಬಾರ್ಡ್ರ್ಗಳನ್ನೆಲ್ಲನೂ ಅದು ಬೇಡ ಅಂತ ಹೇಳಿಬಿಟ್ಟು ಕೆಲವು ಸಲ ಈ ಸಣ್ಣ ಸಣ್ಣ ತೂತುಗಳ ಥರ ಎಲ್ಲ ಬಿದ್ದುಬಿಟ್ಟಿರುತ್ತೆ. ನಮ್ಗೆ ಅದೆಲ್ಲ ಏನೂ ಪರವಾಗಿಲ್ಲ, ಏನು ಮತ್ತೆ ಹಳೆ ದುಪಟ್ಟಾಗಳು ಎಷ್ಟು ಚೆನ್ನಾಗಿರುತ್ತೆ, ಅಂಥದನ್ನೆಲ್ಲ ಕೂಡ ನೀವು ಮರಗಳಿಗೆ ಅಂಟಿಸ್ಬೋದು ಇದನ್ನ. ಅದೇ ಅದು ಮತ್ತೆ ಬೇರೆ ಏನಾದ್ರೂ ಸ್ವಲ್ಪ ಒಳ್ಳೇದು ಪದಾರ್ಥಗಳು ಅಥವಾ ಏನಾದ್ರೂ ಕಲರ್ಫುಲ್ ಆಗಿರೋದು ಏನೇ ಸಿಕ್ಲಿ ಎಲ್ಲ ಮೊದಲು ಒಂದು ಸ್ವಲ್ಪ ಸ್ಟಾಕ್ ಮಾಡ್ಕೊಳ್ಳಿ. ಆಮೇಲೆ ಖಂಡಿತ ನಿಮ್ಮ ಐಡಿಯಾ ಪ್ರಕಾರ ಏನು ಬೇಕಾದರೂ ಮಾಡ್ಕೊಳ್ಬಹುದು ಅಂತ ಅನ್ಸುತ್ತೆ. ಧನ್ಯವಾದ ಅನ್ನಪೂರ್ಣ ಅವರೇ. ವೀಕ್ಷಕರೇ, ನೋಡಿದ್ರಲ್ಲ, ಸಾಮಾನ್ಯವಾಗಿ ನಾವು ಬಿಸಾಕುವಂತಹ ವಸ್ತುಗಳಲ್ಲಿ ಏನೆಲ್ಲ ತಯಾರಿಸಬಹುದು ಅಂತ. ಮಕ್ಕಳು ಬಿಸಾಡುವಂತಹ ರಟ್ಟು, ಥರ್ಮಾಕೋಲು, ಹಾಗೆ ಈ ಚಿಕ್ಕದಾದಂತಹ ಒಂದು ಮುಖವಾಡ ಬಳಸ್ಕೊಂಡು ಸುಂದರವಾದಂತಹ ಒಂದು ಗೌರಿ ವಿಗ್ರಹನ ಮಾಡಬಹುದು. ಸ್ವರ್ಣ ಗೌರಿ ವ್ರತದ ದಿನ ಈ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ವ್ರತದ ಆಚರಣೆ ಮಾಡಬಹುದು. ಸೊ ಸಾಕಷ್ಟು ಒಳ್ಳೆಯ ಇನ್ಫಾರ್ಮೇಷನ್ ಇವತ್ತಿನ ದಿನದಲ್ಲಿ ನಿಮಗೆ ಸಿಕ್ಕಿದೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ಸೊ ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.